ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ನಮಗೆ ಕರಿಯರ್ ಕೊಟ್ಟ, ಬದುಕು ಕೊಟ್ಟ ಸಿಟಿ, ಇಡೀ ಕರ್ನಾಟಕಕ್ಕೆ ಊಟ ಹಾಕ್ತಿರೋ ಸಿಟಿ. ಲಕ್ಷಾಂತರ ಯುವಕರಿಗೆ ತಮ್ಮ ಡ್ರೀಮ್ಸ್ ಅಚೀವ್ ಮಾಡೋಕ್ಕೆ ವೇದಿಕೆ ಮಾಡಿಕೊಟ್ಟಿರೋ ಈ ಸಿಟಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆದರೆ ಇವತ್ತು ಲಕ್ಷ ಸಂಬಳ ಕೊಡ್ತಾ ಇರೋ ಬೆಂಗಳೂರಲ್ಲಿ ಎಲ್ಲರೂ ಸೇಫ್ಟಿ ಇದೆಯಾ? ಆರೋಗ್ಯ ಸೇಫ್ ಆಗಿದೆಯಾ? ಬೆಳಗ್ಗೆಯಿಂದ ಸಂಜೆವರೆಗೆ ಟ್ರಾಫಿಕ್ ಟೆನ್ಷನ್, ಹೊಗೆ, ಆಫೀಸಲ್ಲಿ ಕೆಲಸದ ಪ್ರೆಷರ್, ಟಾರ್ಗೆಟ್, ಡೆಡ್ಲೈನ್ ಅಂತ ಓಡಾಡೋ ಈ ಫಾಸ್ಟ್ ಲೈಫ್ ಸ್ಟೈಲ್ನಲ್ಲಿ ಹೆಲ್ತ್ ಸೇಫ್ ಆಗಿದೆಯಾ? ಅದೆಷ್ಟೋ ಜನರಿಗೆ ಬೆಂಗಳೂರಿಗೆ ಬರ್ತಲೇ ನಿಧಾನಕ್ಕೆ ಕ್ಯಾಕರಿಸಿ ಕೆಮ್ಮಿ ಉಗಿಯೋಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಇಲ್ಲಿ ಗಾಳಿ ಚೇಂಜ್ ಇದೆ ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರಿಗೆ 1 ವರ್ಷ ಆಗ್ತಾನೆ ಅಲ್ಲಿ ನೋವು ಇಲ್ಲಿ ನೋವು ಅನ್ನೋಕ್ಕೆ ಶುರು ಮಾಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರೋ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಬೇಕು, ಕಾರ್ಪೊರೇಟ್ ಇನ್ಶೂರೆನ್ಸ್ ಇದ್ರೂ ಕೂಡ ಪ್ರೈವೇಟ್ ಇನ್ಶೂರೆನ್ಸ್ ಎಷ್ಟು ಮುಖ್ಯ, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ದಿಗಿಲು ಹುಟ್ಟಿಸುತ್ತೆ ಬೆಂಗಳೂರಿನ ಹಾಸ್ಪಿಟಲ್ ಬಿಲ್. ಸ್ನೇಹಿತರೆ, ನಮಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅನ್ನೋದು ಎಷ್ಟು ಹೆಮ್ಮೆನೋ, ಇಲ್ಲಿನ ಲೈಫ್ ಸ್ಟೈಲ್ ಅಷ್ಟೇ ಡೇಂಜರಸ್ ಕೂಡ ಹೌದು. ಬೆಳಿಗ್ಗೆದ್ದು ಆಫೀಸ್ ಹತ್ತಿದ್ರೆ ಲ್ಯಾಪ್ಟಾಪ್ ಮುಂದೆ 10-12 ಗಂಟೆ ಕೂರೋ ಸೆಡೆಂಟರಿ ಲೈಫ್ ಸ್ಟೈಲ್, ನೈಟ್ ಶಿಫ್ಟ್ನಲ್ಲಿ ನಿದ್ದೆಗೆಟ್ಟು ಕೆಲಸ ಮಾಡೋದು, ಪೊಲ್ಯೂಷನ್, ನೀರಿನ ಕ್ವಾಲಿಟಿ ಸಮಸ್ಯೆ, PGಲಿದ್ರೆ ಊಟದ ಸಮಸ್ಯೆ. ಇದರ ಪರಿಣಾಮ ಏನಾಗ್ತಿದೆ? 25-30 ವರ್ಷದ ಯುವ ಜನರಲ್ಲಿ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಬ್ಯಾಕ್ ಪೇನ್, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ. ಭಾರತದಲ್ಲಿ ಪ್ರೈವೇಟ್ ಹೆಲ್ತ್ ಕೇರ್ ಕಾಸ್ಟ್ನಲ್ಲಿ ಬೆಂಗಳೂರು ಟಾಪ್ 3ನಲ್ಲಿ ಬರುತ್ತೆ, ಡೆಲ್ಲಿ, ಮುಂಬೈ ಜೊತೆಗೆ ಟಾಪ್ 3ನಲ್ಲಿ. ಅಲ್ಲದೆ ನಮ್ಮ ಭಾರತದ ಮೆಡಿಕಲ್ ಇನ್ಫ್ಲೇಷನ್ ಬರೋಬ್ಬರಿ 14% ಇದೆ ಸ್ನೇಹಿತರೆ. ಇಡೀ ದೇಶದ ಓವರಾಲ್ ಇನ್ಫ್ಲೇಷನ್ ಬೇರೆ, 4-5 RBIನ ಟಾಲರೆನ್ಸ್ ಬ್ಯಾಂಡ್ ಬಿಲೋ 6%, ಆ ಲೆಕ್ಕನೇ ಬೇರೆ. ಈ ಸೆಕ್ಟೋರಲ್ ಇನ್ಫ್ಲೇಷನ್ನೇ ಬೇರೆ. ಹೆಲ್ತ್ ಕೇರ್ ಸೆಕ್ಟರ್ನ ಇನ್ಫ್ಲೇಷನ್ 14% ಇದೆ. ಇವತ್ತು 1 ಲಕ್ಷ ರೂಪಾಯಿ ಟ್ರೀಟ್ಮೆಂಟಿಗೆ ಖರ್ಚಾಗಿತ್ತು ಅಂದರೆ ನೆಕ್ಸ್ಟ್ ಇಯರ್ ಅದೇ ಟ್ರೀಟ್ಮೆಂಟ್ಗೆ 1,14,000 ರೂಪಾಯಿ ಖರ್ಚಾಗುತ್ತೆ ಅಂತ ಅರ್ಥ. ಯಾವುದೋ ದೊಡ್ಡ ಸಮಸ್ಯೆಗೆ ಈ ವರ್ಷ 10 ಲಕ್ಷ ಖರ್ಚಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ 11,40,000 ಖರ್ಚಾಗುತ್ತೆ ಅಂತ ಅರ್ಥ. ಪ್ರತಿ ವರ್ಷ ಈ ರೇಟ್ನಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಅರ್ಥ. ಇವತ್ತು ಬೆಂಗಳೂರಿನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಒಂದು ದಿನದ ಬೆಡ್ ಚಾರ್ಜ್ 7,000ದಿಂದ 12,000 ರೂಪಾಯಿವರೆಗೂ ಇರುತ್ತೆ. ಇನ್ನು ಸರ್ಜರಿ, ಮೆಡಿಸಿನ್, ಡಾಕ್ಟರ್ ಫೀಸ್ ಎಲ್ಲ ಸೇರಿಸಿದ್ರೆ ಬಿಲ್ ಈಸಿಯಾಗಿ 15-20 ಲ್ಯಾಕ್ ರೂಪೀಸ್ ದಾಟುತ್ತೆ. ನೀವು ನಿಮ್ಮ ಕನಸಿನ ಮನೆಗೋ, ಕಾರ್ಗೋ, ಮಗಳ ಮದುವೆಗೋ, ಮಕ್ಕಳ ಹೈಯರ್ ಎಜುಕೇಷನ್ಗೋ, ಪರ್ಟಿಕ್ಯುಲರ್ ಗೋಲ್ಗೆ ಅಂತ ಕಷ್ಟಪಟ್ಟು ಕೂಡಿಟ್ಟ ಸೇವಿಂಗ್ಸ್, ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಝೀರೋ ಆಗಿ ಮತ್ತೆ ಸಾಲ ಕೂಡ ಮಾಡಬೇಕಾಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ ಏನು ಗೊತ್ತಾ? ಗಟ್ಟಿಮುಟ್ಟಾಗಿರೋ ಬುಲೆಟ್ ಪ್ರೂಫ್ ಹೆಲ್ತ್ ಇನ್ಶೂರೆನ್ಸ್. ಇಲ್ಲಿ ಕೆಲವರು ಹೇಳ್ತಾರೆ, ಕಂಪನಿ ನಮಗೆ ಇನ್ಶೂರೆನ್ಸ್ ಕೊಡುತ್ತಲ್ವಾ, ಯಾಕೆ ಎಕ್ಸ್ಟ್ರಾ ನಾನು ಪ್ರೈವೇಟಾಗಿ ನನ್ನ ದುಡ್ಡಲ್ಲಿ ಮಾಡಿಸ್ಬೇಕಾ ಅಂತ. ಸ್ನೇಹಿತರೆ, ನೀವು ಸೇಫ್ ಆಗಿದ್ದೀನಿ ಅಂದ್ಕೊಂಡಿರೋ ಕಾರ್ಪೊರೇಟ್ ಇನ್ಶೂರೆನ್ಸ್ ನಿಮ್ಮ ಪಾಲಿನ ಅತಿ ದೊಡ್ಡ ಭ್ರಮೆ. ಯಾಕೆ ಅಂತ 3 ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ ನಿಮಗೆ ಕವರೇಜ್ ಸಿಗೋದು ತುಂಬ ಕಮ್ಮಿ. 1 ಲಕ್ಷ, 2 ಲಕ್ಷ, ತೀರಾ ಸ್ವಲ್ಪ ಉದಾರ ಕಂಪನಿಗಳಲ್ಲಿ 5-6 ಲಕ್ಷ, ಅದಕ್ಕಿಂತ ಹೆಚ್ಚು 90% ಜನಕ್ಕೆ ಸಿಗಲ್ಲ. ಹಾಗಿರಬೇಕಾದ್ರೆ ಸಿವಿಯರ್ ಹೆಲ್ತ್ ಪ್ರಾಬ್ಲಮ್ ಬಂದರೆ 1-2 ಲಕ್ಷ ಸಾಕಾಗತ್ತಾ? ಹಾಸ್ಪಿಟಲ್ ಬಿಲ್ ಜಾಸ್ತಿ ಬಂದಾಗ ಉಳಿದಿದ್ದ ದುಡ್ಡು ಎಲ್ಲಿಂದ ಕೈಯಿಂದ ಕೊಡಬೇಕಾಗತ್ತಲ್ವಾ? ಇನ್ನೊಂದು ಸಿಚುವೇಶನ್ ಏನು ಗೊತ್ತಾ? ಇವತ್ತಿನ ಕಾರ್ಪೊರೇಟ್ ಜಗತ್ತಲ್ಲಿ ಜಾಬ್ ಗ್ಯಾರಂಟಿ ಇದೆಯಾ? ನಾಳೆ ಏನಾದರೂ ಲೇ ಆಫ್ ಆದರೆ ಕವರೇಜ್ ಕೂಡ ಅಲ್ಲೇ ಎಂಡ್ ಆಗುತ್ತೆ. ಅಪ್ಪಿತಪ್ಪಿ ನಿಮಗೆ ಆ ಗ್ಯಾಪ್ನಲ್ಲಿ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂದರೆ ಪೂರ್ತಿ ಬಿಲ್ ಜೇಬಿಂದನೇ ಕಟ್ಟಬೇಕಾಗತ್ತೆ. ಇದೇ ಕಾರಣಕ್ಕೆ ನಾವು ನಮ್ಮ ಚಾನಲ್ನಲ್ಲಿ ಎಲಿಜಿಬಲ್ ನಮ್ಮ ಟೀಮ್ ಮೇಟ್ಸ್ಗೆ ಏನು ಮಾಡಿದ್ದೀವಿ ಅಂದರೆ, ಅವರಿಗೆ ಅವ್ರದ್ದೇ ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸೋದಕ್ಕೆ ನಾವು ಆಫೀಸಿಂದ ಅದನ್ನು ಇನ್ಸೆಂಟಿವೈಸ್ ಮಾಡ್ತಾ ಇದ್ದೀವಿ. ಗ್ರೂಪ್ ಇನ್ಶೂರೆನ್ಸ್ ಕಂಪ್ನಿ ಕಂಟ್ರೋಲ್ ಕೊಡೋದ್ರ ಬದಲಿಗೆ ಅವರ ಕಂಟ್ರೋಲ್ನ, ಅವರ ಓನ್ ಹೆಲ್ತ್ ಇನ್ಶೂರೆನ್ಸ್ನ ಅವರೇ ಮಾಡಿಸೋಕೆ ನಾವು ಆಫೀಸ್ ಕಡೆಯಿಂದ ಅದಕ್ಕೆ ಇನ್ಸೆಂಟಿವೈಸ್ ಮಾಡ್ತಾ ಇದ್ದೀವಿ. ಎಷ್ಟು ಕಂಪನಿ ಆ ರೀತಿ ಕೊಡ್ತಾ ಇದ್ದಾವೆ, ಬೆರಳೆಣಿಕೆ ಎಷ್ಟು ಮಾತ್ರ. ಸೊ ಅದಕ್ಕಾಗಿಯೇ ಈಗಲೇ ನಿಮ್ಮದೇ ಆದ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ಸರಿ, ಈಗ ಮಾರ್ಕೆಟ್ನಲ್ಲಿ 100 ಹೆಲ್ತ್ ಇನ್ಶೂರೆನ್ಸ್ಗಳಿವೆ. ಆನ್ಲೈನ್ನಲ್ಲಿ ನಂಬರ್ ಹಾಕಿದ್ರೆ ಸಾಕು, ನಿಮಗೆ ರಾಶಿ ಕಾಲ್ಗಳ ಸುರಿಮಳೆನೂ ಆಗುತ್ತೆ. ಹೀಗಿರುವಾಗ ನಿಮಗೆ ಪರ್ಸನನ್ನು ಅರ್ಥ ಮಾಡಿಕೊಂಡು, ನಿಮ್ಮ ನೋಡ್ತಿರೋ ಈ ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು, ಅವ್ರಿಗೆ ಅವರ ಫ್ಯಾಮಿಲಿಯ ಇನ್ಕಮ್ಮು, ಏಜು, ಯಾರ ಏಜ್ ಎಷ್ಟು, ಯಾರ ಹೆಲ್ತ್ ಕಂಡೀಷನ್ ಏನು, ಮಕ್ಕಳು ಎಷ್ಟು ಜನ ಇದ್ದಾರೆ, ವಯಸ್ಸಾದವರು ಎಷ್ಟು ಜನ ಇದ್ದಾರೆ, ಮಧ್ಯವಯಸ್ಕರು ಎಷ್ಟು ಜನ ಇದ್ದಾರೆ, ಎಲ್ಲ ಲೆಕ್ಕ ಕೇಳಿಬಿಟ್ಟು ನೋಡ್ತಿರೋ ನಿಮಗೆ
ಟೇಲರ್ ಮೇಡ್ ಪರ್ಸನಲೈಸ್ಡ್ ಪ್ಲ್ಯಾನನ್ನು ಪಡ್ಕೊಳ್ಳೋದು ಹೇಗೆ, ಇದಕ್ಕೆ ನೀವು ಡಿಟೋದವರ ಹೆಲ್ಪನ್ನು ಪಡಿಬೋದು. ಇದು ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿ ಪ್ಲ್ಯಾಟ್ಫಾರ್ಮ್. ಬೆಂಗಳೂರಿನ ಉದ್ಯಮಿಗಳಾಗಿರೋ ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೀರೋದ ಬ್ರದರ್ಸ್ ಗೊತ್ತಲ್ಲ ನಿಮಗೆ, ಅವರ ಬೆಂಬಲಿತ ಸಂಸ್ಥೆ ಅದು ಡಿಟೋ. ಇಲ್ಲಿ ನಿಮಗೆ IRDAI ಸರ್ಟಿಫೈಡ್ ಇನ್ಶೂರೆನ್ಸ್ ಎಕ್ಸ್ಪರ್ಟ್ಸ್ ಉಚಿತ ಅಡ್ವೈಸ್ ನಿಮಗೆ ನೀಡ್ತಾರೆ. ಜೊತೆಗೆ ನೀವು ನಂಬರ್ ಸಿಕ್ಕಿದ ತಕ್ಷಣ ಬೆನ್ನು ಬಿದ್ದು ನಿಮಗೆ ಅವರು ಕಾಲ್ ಮಾಡಲ್ಲ. ಅಲ್ಲಿ ಲಿಂಕ್ಗೆ ಹೋದಾಗ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಲಿಂಕ್ಗೆ ಹೋದಾಗ ನೀವು ಸ್ಲಾಟ್ ನೀವು ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ನೋಡಿರಿ, ವೀಕೆಂಡಲ್ಲಿ ಅಥವಾ ಮಾರ್ನಿಂಗ್ ಅಥವಾ ಈವ್ನಿಂಗ್ ಇಂಥ ಡೇಟ್ ಇಂಥ ಟೈಮಲ್ಲಿ ನಾನು ಫ್ರೀ ಇದ್ದೀನಿ. ಆ ಸ್ಲಾಟ್ ನೀವು ಸೆಲೆಕ್ಟ್ ಮಾಡ್ಕೊತೀರಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಾಕ್ಸ್ ಇರುತ್ತೆ ಒಂದು ಈ ಥರ. ಅಲ್ಲಿ ನೀವು ನನಗೆ ಲ್ಯಾಂಗ್ವೇಜ್ ಪ್ರಿಫರೆನ್ಸ್, ಪ್ಲೀಸ್ ಗಿವ್ ಮಿ ಇಂಗ್ಲೀಷ್ ಅಡ್ವೈಸರ್, ಪ್ಲೀಸ್ ಗಿವ್ ಮಿ ಕನ್ನಡ ಅಡ್ವೈಸರ್, ಅಥವಾ ನಿಮ್ಮ ಯಾವ ಮಾತೃಭಾಷೆ ನಿಮ್ಮದಿದೆ ಅದನ್ನು ಮೆನ್ಷನ್ ಮಾಡಿ ಅಲ್ಲಿ ಸಬ್ಮಿಟ್ ಕೊಟ್ಟರೆ ಆಯಿತು. ಅದೊಂದು ಕಾಲ್ ಅಷ್ಟೇ ನಿಮಗೆ ಬರೋದು. ನೀವು ಸೆಲೆಕ್ಟ್ ಮಾಡಿರೋ ಟೈಮ್ನಲ್ಲಿ, ನೀವು ಫ್ರೀ ಇರೋ ಟೈಮ್ನಲ್ಲಿ, ನೀವು ಬ್ಯುಸಿ ಇರ್ತೀರಿ, ಆ ಟೈಮಿಗೆ ಕಾಲ್ ಮಾಡಿದ್ರೆ ಸಿಟ್ಟು ಬಂದು ಕಟ್ ಮಾಡ್ತೀರಲ್ವ ನೀವು. ಬಟ್ ನೀವೇ ಚೂಸ್ ಮಾಡಿದಾಗ, ಓಕೆ ನನಗೆ ನನ್ನ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಓಕೆ ನಾನು ವೀಕೆಂಡಲ್ಲಿ ಅಥವಾ ಮಾರ್ನಿಂಗ್ ಅಥವಾ ನೈಟ್ ಇಂಥ ಟೈಮ್ನಲ್ಲಿ ಫ್ರೀ ಇರ್ತೀನಿ, ಆ ಟೈಮಿಗೆ ನಾನು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ತೀನಿ ಅಂಥೇಳಿ ನೀವು ಬುಕ್ ಮಾಡಿದ್ರೆ ಆ ಟೈಮಿಗಷ್ಟೇ ಅವ್ರು ನಿಮಗೆ ಕನ್ಫರ್ಮೇಷನ್ ತೊಗೊಂಡು ಕಾಲ್ ಮಾಡ್ತಾರೆ. ನೀವಲ್ಲಿ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಹಾಕಿದ್ರೆ, ನೀವು ಕನ್ನಡ ಅಂತ ಹಾಕಿದ್ರೆ ಕನ್ನಡದ ಅಡ್ವೈಸರೇ ನಿಮಗೆ ನಿಮ್ಮ ಮಾತೃಭಾಷೆಯಲ್ಲಿ ಎಲ್ಲ ಟೆಕ್ನಿಕಲ್ ಟರ್ಮ್ಸನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿ ನೀವು ನಿಮಗೆ ಸೂಟ್ ಆಗೋ ಬೆಸ್ಟ್ ಪಾಲಿಸಿಯನ್ನು ಪರ್ಚೇಸ್ ಮಾಡೋಕ್ಕೆ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಜೊತೆಗೆ ಡಿಟೋದವ್ರದ್ದು ಕ್ಲೇಮ್ ಸಪೋರ್ಟ್ ಟೀಮ್ ಕೂಡ ಇದೆ. ಫ್ಯೂಚರ್ನಲ್ಲಿ ಯಾವತ್ತಾದರೂ ಕೂಡ ಹುಷಾರು ತಪ್ಪಿ ಹಾಸ್ಪಿಟಲಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡೋ ಸಿಚುವೇಶನ್ ಬಂದಾಗ ಇವರ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ನಿಮಗೆ ಕಂಪ್ಲೀಟ್ ಹೆಲ್ಪ್ ಮಾಡುತ್ತೆ. ಇವರಿಗೆ ರೇಟಿಂಗ್ ಹೇಗಿದೆ? ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ ಔಟ್ ಆಫ್ 5 ಇವರಿಗೆ. ಇಲ್ಲಿವರೆಗೂ 8 ಲಕ್ಷಕ್ಕೂ ಅಧಿಕ ಜನ ಇವರ ಗೈಡೆನ್ಸ್ ಮೂಲಕ ಅವರಿಗೆ ಸೂಟ್ ಆಗೋ ಇನ್ಶೂರೆನ್ಸನ್ನು, ಆ ಪ್ರೊಟೆಕ್ಷನನ್ನು ಮಾಡ್ಕೊಂಡಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಡಿಟೋದವರ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ನಾವೀಗ ಕಂಟಿನ್ಯೂ ಮಾಡೋಣ. ಪಾಲಿಸಿ ತಗೊಳ್ಳೋ ಮುನ್ನ ಈ 4 ರೂಲ್ಸ್ ಮರಿಬೇಡಿ. ಅದರಲ್ಲಿ ಮೊದಲನೇದು ಅಡೆಕ್ವೇಟ್ ಕವರೇಜ್. ಬೆಂಗಳೂರಲ್ಲಿ ಕೇವಲ 5 ಲಕ್ಷದ ಕವರೇಜ್ ಈಗಿನ ಕಾಲಕ್ಕೆ ಬೇರ್ ಮಿನಿಮಮ್ ಅಷ್ಟೇ. ಅದು ಸಫಿಷಿಯೆಂಟ್ ಅಲ್ಲ, ಬೇರ್ ಮಿನಿಮಮ್. ಕನಿಷ್ಠ 20 ಲಕ್ಷದಿಂದ 1 ಕೋಟಿವರೆಗಿನ ಪ್ಲ್ಯಾನ್ ನೋಡಬೇಕು. ಜೊತೆಗೆ IT ಲೈಫ್ನಲ್ಲಿ ಬರೋ ಮಾನಸಿಕ ಒತ್ತಡಕ್ಕೆ ಮೆಂಟಲ್ ಹೆಲ್ತ್ ಮತ್ತು ದೀರ್ಘಕಾಲದ ಕಾಯಿಲೆಗಳು ಕವರ್ ಆಗುತ್ತಾ ಅನ್ನೋದನ್ನು ಕೂಡ ಚೆಕ್ ಮಾಡಬೇಕು. ಇನ್ನು ರೂಲ್ ನಂಬರ್ 2, ನೆಟ್ವರ್ಕ್ ಹಾಸ್ಪಿಟಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೀವು ತಗೊಳ್ಳೋ ಪಾಲಿಸಿ ನಿಮ್ಮ ಏರಿಯಾದ ಟಾಪ್ ಹಾಸ್ಪಿಟಲ್ಸಲ್ಲಿ ಕ್ಯಾಶ್ ಲೆಸ್ ಸೌಲಭ್ಯವನ್ನು ಹೊಂದಿರಬೇಕು. ಮಣಿಪಾಲ್, ಅಪೋಲೋ, ಆಸ್ಟರ್, ಫೋರ್ಟಿಸ್ ಈ ರೀತಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಆ ಇನ್ಶೂರೆನ್ಸ್ ಕಂಪನಿಯ ನೆಟ್ವರ್ಕ್ನಲ್ಲಿ ಇದಾವ ಅದನ್ನು ಮೊದಲೇ ಚೆಕ್ ಮಾಡ್ಕೋಬೇಕು. ರೂಲ್ ನಂಬರ್ 3, ಪಾಲಿಸಿ ಬೆನಿಫಿಟ್ಸ್ ವರ್ಸಸ್ ಕಾಸ್ಟ್. ಪ್ರೀಮಿಯಂ ಸ್ವಲ್ಪ ಕಮ್ಮಿ ಇದೆ ಅಂತ ಯಾವುದೋ ಪಾಲಿಸಿಯನ್ನು ತಗೊಳ್ಳೋಕೆ ಹೋಗಬಾರ್ದು. ನೀವು ತಗೊಳ್ಳೋ ಪಾಲಿಸಿಯಲ್ಲಿ ನೋ ರೂಮ್ ರೆಂಟ್ ಕ್ಯಾಪಿಂಗ್, ರೂಮ್ ರೆಂಟ್ಗೆ ಲಿಮಿಟ್ ಇಲ್ಲದೆ ಇರೋದು, ಅಥವಾ ತುಂಬ ಹೈ ಲಿಮಿಟ್, ಅಟ್ಲೀಸ್ಟ್ 15,000, 16,000, 20,000 ತನಕನಾರು ಕೂಡ ಆರಾಮಾಗಿ ನಿಮಗೆ ರೂಮ್ ತಗೊಳ್ಳೋಕ್ಕೆ ಫ್ರೀಡಮ್ ಕೊಡೋ ಥರದ್ದಿರಬೇಕು. ಜೊತೆಗೆ ನೋ ಮ್ಯಾಂಡೇಟರಿ ಕೋ ಪೇಮೆಂಟ್, ನಿಮ್ಮ ಜೇಬಿನಿಂದ ಪರ್ಸೆಂಟೇಜ್ ಕಟ್ಟುವ ನಿಯಮ ಇರಲೇಬಾರ್ದು. ಇದು ಇದ್ದರೆ ನಿಮಗೊಳ್ಳೆಯದು. ಇನ್ನು ಯಾವ ಪ್ಲ್ಯಾನ್ನಲ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್, ಜಿಮ್ ಮೆಂಬರ್ಶಿಪ್ ಡಿಸ್ಕೌಂಟ್ ಮತ್ತು ವೆಲ್ನೆಸ್ ರಿವಾರ್ಡ್ಸ್ ಕೊಡೋ ಆಪ್ಷನ್ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ಆ್ಯಡೆಡ್ ಅಡ್ವಾಂಟೇಜ್ ನಿಮಗದು. ಸದ್ಯಕ್ಕೆ ಕೆಲ ಕಂಪನಿಗಳು ಕೊಡ್ತಿರೋ ಬೆನಿಫಿಟ್ ನಾವು ನೋಡ್ತಾ ಹೋದರೆ HDFC ಅರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್. ಇದರ ಪ್ಲಸ್ ಪಾಯಿಂಟ್ ಏನು ಅಂದರೆ ರೂಮ್ ರೆಂಟ್ ಲಿಮಿಟ್ ಇಲ್ಲ, ಕೋ ಪೇಮೆಂಟ್ ಇಲ್ಲ. ಇದರ ಸೆಕ್ಯೂರ್ ಬೆನಿಫಿಟ್ ನಿಮ್ಮ ಕವರೇಜನ್ನು ಮೊದಲನೇ ದಿನವೇ ಡಬಲ್ ಮಾಡುತ್ತೆ. ಅಂದರೆ 10 ಲಕ್ಷದ ಪ್ಲಾನ್ ತೊಗೊಂಡ್ರೆ ಡೇ 1ನಿಂದಲೇ 20 ಲ್ಯಾಕ್ ರುಪೀಸ್ನ ಬ್ಯಾಕಪ್ ಇರುತ್ತೆ. ಮೈನಸ್ ಪಾಯಿಂಟ್ ಏನಿದ್ರದ್ದು, ಪ್ರೀಮಿಯಂ ಬೇರೆ ಪ್ಲಾನ್ಗಳಿಗಿಂತ ಜಾಸ್ತಿ ಇರುತ್ತೆ. ಕಟ್ಟಬೇಕಾಗಿರೋ ದುಡ್ಡು ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಇದ್ದೇ ಇರುತ್ತೆ. ಜೊತೆಗೆ ಮೊದಲೇ ಇರೋ ಕಾಯಿಲೆಗಳಿಗೆ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೆ 3 ಇಯರ್ಸ್ನ ವೇಟಿಂಗ್ ಪೀರಿಯಡ್ ಇದೆ ಇದರಲ್ಲಿ. ನೆಕ್ಸ್ಟ್ 2ನೇ ಪ್ಲ್ಯಾನ್ ಆದಿತ್ಯ ಬಿರ್ಲಾ ಆ್ಯಕ್ಟಿವ್ 1 ಮ್ಯಾಕ್ಸ್. ಇದರ ದೊಡ್ಡ ಲಾಭ ಏನು ಗೊತ್ತಾ? ಸೂಪರ್ ಕ್ರೆಡಿಟ್ ಬೆನಿಫಿಟ್. ನೀವು ಕ್ಲೇಮ್ ಮಾಡದೇ ಇದ್ದರೆ ನಿಮ್ಮ ಕವರೇಜ್ 500%ವರೆಗೂ ಬೋನಸ್ ಆಗಿ ಹೆಚ್ಚಾಗುತ್ತೆ. ಜೊತೆಗೆ ನೀವು ಆ್ಯಕ್ಟಿವ್ ಆಗಿದ್ದರೆ, ಜಿಮ್ಗೆ ಹೋದರೆ ಹೆಲ್ತ್ ರಿಟರ್ನ್ಸ್ ಪ್ರೋಗ್ರಾಮ್ ಮೂಲಕ ಪ್ರೀಮಿಯಂನಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಆದರೆ ಮೈನಸ್ ಪಾಯಿಂಟ್ ಏನು ಇವ್ರದ್ದು?
ಮಾರುಕಟ್ಟೆಯಲ್ಲಿ ಕಾಂಪಿಟೇಟರ್ಸ್ಗೆ ಹೋಲಿಸಿದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಸ್ವಲ್ಪ ಜಾಸ್ತಿ ಇದೆ. 3ನೇ ಪ್ಲಾನ್ ಕೇರ್ ಸುಪ್ರೀಂ. ಇಲ್ಲೂ ಕೂಡ ರೂಮ್ ರೆಂಟ್ ಕ್ಯಾಪಿಂಗ್ ಇಲ್ಲ. ಇವರ ಕ್ಯುಮ್ಯುಲೇಟಿವ್ ಬೋನಸ್ ಸೂಪರ್ ಅನ್ನೋ ಆ್ಯಡ್ ಆನ್ ತಗೊಂಡ್ರೆ ನಿಮ್ಮ ಬೋನಸ್ ಪ್ರತಿ ವರ್ಷ 100% ಹೆಚ್ಚಾಗಿ 500%ವರೆಗೂ ಕೂಡ ತಲುಪುತ್ತೆ. ಮೈನಸ್ ಪಾಯಿಂಟ್ ಅಂದರೆ ನೀವು ಹೆಚ್ಚುವರಿ ದುಡ್ಡು ಕೊಟ್ಟು ಆ್ಯಡ್ ಆನ್ ತಗೊಂಡ್ರೆ ಮಾತ್ರ ಫ್ರೀ ಹೆಲ್ತ್ ಚೆಕಪ್ ಸಿಗುತ್ತೆ. ಇನ್ನು ನೀವಾ ಬೂಪಾ ರಿ ಅಶೋ 2.2 ಟೈಟೇನಿಯಂ ಪ್ಲಸ್ ಇದೀಗ ಮಾರ್ಕೆಟ್ನಲ್ಲಿ ಭಾರಿ ಸದ್ದು ಮಾಡ್ತಾ ಇರೋ ಪ್ಲಾನ್. ಸಿಕ್ಕಾಪಟ್ಟೆ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಕೂಡ ನೋಡಿರ್ಬೋದು. ಇದರಲ್ಲಿ ಬೂಸ್ಟರ್ ಪ್ಲಸ್ ಬೆನಿಫಿಟ್ನಿಂದ ನಿಮ್ಮ ಕವರೇಜ್ 11 ಪಟ್ಟು ಹೆಚ್ಚಾಗೋ ಅವಕಾಶ ಇದೆ. ಎಲ್ಲಕ್ಕಿಂತ ಹೈಲೈಟ್ ಅಂದರೆ ಲಾಕ್ ದ ಕ್ಲಾಕ್. ನೀವು ಯಾವ ವಯಸ್ಸಲ್ಲಿ ಪಾಲಿಸಿ ತಗೋತೀರೋ ಅದೇ ವಯಸ್ಸಿನ ಪ್ರೀಮಿಯಂ ಲೈಫ್ ಟೈಮ್ ಲಾಕ್ ಮಾಡೋ ಫೀಚರ್. ಆದರೆ ಇದರ ಮೈನಸ್ ಪಾಯಿಂಟ್ ಇವರ ಕ್ಲೇಮ್ ಸೆಟಲ್ಮೆಂಟ್ ರಿವ್ಯೂಗಳು ಇಂಪ್ರೂವ್ ಆಗಬೇಕು. ಕಂಪ್ಲೇಂಟ್ಸ್ ಇವೆ ಗ್ರಾಹಕರದ್ದು ಒಂದಷ್ಟು. ಹೀಗೆ ಸಾಕಷ್ಟು ಪ್ಲ್ಯಾನ್ಸ್ ಇವೆ. ಇಲ್ಲಿ ಒಂದೆರಡು ಎಕ್ಸಾಂಪಲ್ಗೆ ಅಷ್ಟೇ ಹೇಳಿದ್ದೀವಿ ಯಾವ ಥರದ್ದಿರುತ್ತೆ ಅಂತ. ನೀವೇ ರಿಸರ್ಚ್ ಮಾಡ್ಬೋದು. ಆದರೆ ಯಾವುದೇ ಇನ್ಶೂರೆನ್ಸ್ ಖರೀದಿಸೋ ಮುನ್ನ ಮುಖ್ಯವಾಗಿ CSR ನೋಡಿ ಅವ್ರದ್ದು. ಕ್ಲೇಮ್ ಸೆಟಲ್ಮೆಂಟ್ ರೇಷೋವನ್ನು ಚೆಕ್ ಮಾಡಿ. 1 ವರ್ಷದಲ್ಲಿ 100 ಜನ ಉದಾಹರಣೆಗೆ ಅರ್ಜಿ ಹಾಕಿದರೆ ಕ್ಲೇಮ್ಗಾಗಿ, ಅದರಲ್ಲಿ ಎಷ್ಟು ಜನರ ಕ್ಲೇಮನ್ನು ಕಂಪನಿ ರಿಜೆಕ್ಟ್ ಮಾಡಿದೆ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಜನ ರಿಜೆಕ್ಟ್ ಮಾಡಿದ್ದಾರೆ, ಅದೇ ಈ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ನಿಮ್ಮ ಪ್ಲ್ಯಾನ್ಸ್ ನೋಡೋಕ್ಕೆ ಎಷ್ಟೇ ಬ್ಯೂಟಿಫುಲ್ ಆಗಿರಲಿ, ಕಂಪನಿಯ CSR ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 90%ಗಿಂತ ಕೆಳಗಿದ್ರೆ ಆ ಪಾಲಿಸಿ ಕೆಟ್ಟ ಪಾಲಿಸಿ. IRDAI ಅಧಿಕೃತ ರಿಪೋರ್ಟ್ಸ್ ಪ್ರಕಾರ ನಾವು ಮೇಲೆ ನೋಡಿದ HDFC ಅರ್ಗೋ ಕೇರ್ನಂತಹ ಟಾಪ್ ಕಂಪನಿಗಳು 90 to 95% ಆಸುಪಾಸಿನ ಅತ್ಯುತ್ತಮ ಕ್ಲೇಮ್ ಸೆಟಲ್ಮೆಂಟ್ ರೇಷೋವನ್ನು ಮೇಂಟೈನ್ ಮಾಡಿವೆ. ಇನ್ನು ಸುಮಾರು ಕಂಪನಿಗಳು ಅಬೌವ್ 90 ಇದ್ದಾವೆ. ಈ ವಿಚಾರದಲ್ಲಿ ತುಂಬ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡಿಬಿಡಿ ಸ್ನೇಹಿತರೆ. ಆಗಲೇ ಹೇಳಿದ್ವಿ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಡಿಟ್ಟೋದವರ ಲಿಂಕ್ ಇದೆ. ಅವ್ರ ಹತ್ರ ನೀವು ಫ್ರೀಯಾಗಿ ಕನ್ನಡದಲ್ಲೇ ಮಾಹಿತಿಯನ್ನು ಪಡ್ಬೋದು. ನೀವು ಜಸ್ಟ್ ಲಿಂಕ್ ಓಪನ್ ಮಾಡಿ ನಿಮ್ಮ ಟೈಮ್ ಸ್ಲಾಟನ್ನು ಯಾವ ಟೈಮಲ್ಲಿ ನೀವು ಫ್ರೀ ಇರ್ತೀರಿ ಆ ಟೈಮಿಗೆ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಳಿ. ನೀವು ಕಾಲಲ್ಲಾದರೂ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು, ವಾಟ್ಸಪ್ಪಲ್ಲಾದರೂ ಕೂಡ ಕನೆಕ್ಟ್ ಆಗ್ಬೋದು, ಚಾಟ್ನಲ್ಲಿ. ಜೊತೆಗೆ ಅಲ್ಲಿ ಮೆನ್ಷನ್ ಮಾಡಿ ಜಸ್ಟ್ ನೀಡ್ ಕನ್ನಡ ಅಡ್ವೈಸರ್ ಅಥವಾ ನಿಮಗೆ ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜನ್ನು ಮೆನ್ಷನ್ ಮಾಡಿಬಿಟ್ಟು ಕೆಳಗಡೆ ಬಾಕ್ಸ್ನಲ್ಲಿ ಈ ಥರ ಸಬ್ಮಿಟ್ ಕೊಟ್ಟರೆ ಆಯಿತು. ನಿಮ್ಗೆ ಅದೊಂದು ಕಾಲ್ ಅಷ್ಟೇ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿಬಿಟ್ಟು ನಿಮ್ಮ ಮೇಲೆ ಅವರು ಪ್ರೆಷರ್ ಮಾಡಲ್ಲ. ಬಟ್ IRDAI ಸರ್ಟಿಫೈಡ್ ಅಡ್ವೈಸರ್ಸ್ ನಿಮಗೆ ನಿಮ್ಮದೇ ಲ್ಯಾಂಗ್ವೇಜ್ನಲ್ಲಿ ಯಾವುದೇ ಟೆಕ್ನಿಕಲ್ ಟರ್ಮ್ಸ್ ಇಲ್ಲ, ಸಿಂಪಲ್ ಟರ್ಮ್ಸಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಅವರ ಹೆಲ್ಪನ್ನು ತೊಗೋಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಆಸಕ್ತರು ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.